ಮನೆಯಲ್ಲೇ ಮರ್ಗೆಣ್ಸಿನ ಚಿಪ್ಸ್ನ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ನೋಡಿ. ಸೊ ಇದರಲ್ಲಿ ಚೆನ್ನಾಗಿ ಚಿಪ್ಸ್ ಮಾಡ್ಬೋದು. ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಆನ್ಲೈನಲ್ಲಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಬೋದು ಅಂದರೆ ಎಲ್ಲ ಥರ ಬ್ಲೇಡ್ಸು ಇದೆ, ಆರಾಮಾಗಿ ಯೂಸ್ ಮಾಡ್ಬೋದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನಿಮ್ಮೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಮಗೆ ಇವತ್ತು ತಮ್ಲೈನ್ ನೋಡಿ ಇವತ್ತಿನ ವ್ಲಾಗ್ ಬಗ್ಗೆ ಗೊತ್ತಾಗಿರುತ್ತೆ. ಸೊ ಇವತ್ತು ನಾನು ಮನೆಯಲ್ಲಿ ಮರ್ಗೆಂಟ್ಸ್ ಚಿಪ್ಸ್ನ ಯಾವ ಥರ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಮರ್ಗೆಂಟ್ಸ್ ಅಂತೂ ತುಂಬಾ ಒಳ್ಳೆಯದು ಲೇಡೀಸ್ ತಿನ್ನೋದ್ರಿಂದ. ಸೊ ಮಕ್ಳಿಗೂ ಕೊಡ್ಬೋದು. ಮನೆಯಲ್ಲೇ ಚಿಪ್ಸ್ ಮಾಡೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ, ಆರೋಗ್ಯವಾಗೂ ಇರುತ್ತೆ. ಯಾವುದೇ ಹೊರಗಡೆ ಆಯಿಲ್ ಕೊಡಬೇಕು ಮಕ್ಕಳಿಗೆ ಅನ್ನೋದು ತಲೆಯಲ್ಲಿರುತ್ತಲ್ವ. ಸೊ ಆದ್ದರಿಂದ ಮನೆಯಲ್ಲೇ ಮಾಡಿಕೊಟ್ರೆ ಅವ್ರಿಗೂ ಒಳ್ಳೆಯದು ಕೂಡ. ಸೊ ನೋಡಿ, ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ಈ ಒಂದು ತುರಿಯೋ ಮೆಷಿನ್ನ. ಸೊ ಎಲ್ಲ ಥರ ಬ್ಲೇಡ್ಸು ಇದೆ ನೋಡಿ. ಚಿಪ್ಸ್ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಥರ ಬ್ಲೇಡ್ಸು ಇರುತ್ತೆ. ಕಡ್ಡಿ ಚಿಪ್ಸ್ ಬೇಕಾ, ಯಾವ ಥರ ನಮಗೆ ಚಿಪ್ಸ್ ಮಾಡಬೇಕು ಎಲ್ಲ ಥರ ಬ್ಲೇಡ್ಸ್ ಇದೆ. ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೆ. ಸೊ ಒಂದ್ಸರಿ ಚೆಕ್ಔಟ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಇದು ಮರಗೆಣಸು. ಸೊ ನಾವು ನಮ್ಮ ತೋಟದಲ್ಲೇ ಹಾಕ್ಕೊಂಡಿದ್ವಿ. ಸೊ ಇದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ರಿಚ್ ಇನ್ ಐರನ್, ಕ್ಯಾಲ್ಶಿಯಮ್, ಫೈಬರ್. ಮತ್ತು ಇದು ತಿನ್ನೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಮತ್ತು ಯಾರಿಗೆಲ್ಲ ಶುಗರ್ ಇದೆ ಅವ್ರಿಗೆ ಕಂಟ್ರೋಲ್ ಆಗುತ್ತೆ. ತುಂಬಾ ಒಳ್ಳೆಯದು. ಮಕ್ಳು ಕೊಡೋದ್ರಿಂದ ಮಕ್ಳದ್ದು ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ. ಅವ್ರದ್ದು ಅಷ್ಟೇ ತುಂಬ ಈ ಟೈಮಲ್ಲಿ ಕ್ಯಾಲ್ಶಿಯಮ್, ಮಿನರಲ್ಸ್ ಎಲ್ಲ ಬೇಕಾಗುತ್ತೆ. ತುಂಬಾ ಪ್ರೋಟೀನ್ ಕಂಟೆಂಟ್ ಇದೆ ಇದರಲ್ಲಿ. ಸೊ ಆದ್ದರಿಂದ ಮಕ್ಳಿಗೂ ಒಳ್ಳೆಯದು. ಮಾಡಿಟ್ಕೊಂಬಿಟ್ರೆ ಅಂತೇಳಿ ಮಾಡ್ತಾಯಿದ್ದೀನಿ ನನ್ನ ಮಗನಿಗೋಸ್ಕರ. ಸೊ ನೋಡಿ, ಫುಲ್ಲು ಒರೆದಿಟ್ಕೋಬೇಕು. ಒರೆದು ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಯಾವ ಥರ ಮಾಡ್ಕೊತಾ ಇದ್ದೀನಿ ಅಂತ ನೋಡಿ. ಸೊ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಒಂದು ಶೇಪ್ ಬರಬೇಕಲ್ಲ, ಅದೇ ಮೇನು. ನಾವು ಚಾಕಲೆಲ್ಲ ಕಟ್ ಮಾಡಿಕೊಂಡ್ರೆ ಬರೋಲ್ಲ, ತೆಳುವಾಗೂ ಬರೋದಿಲ್ಲ. ಸೊ ಈ ಥರ ಒಂದು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾವು ತರಿಸಿದ್ದು ಆನ್ಲೈನಲ್ಲಿ, ಬಟ್ ತುಂಬಾ ಚೆನ್ನಾಗಿದೆ. ಮಟೀರಿಯಲ್ ಕ್ವಾಲಿಟಿನೂ ಚೆನ್ನಾಗಿದೆ. ನೋಡಿ ಯಾವ ಥರ ಬರ್ತಾಯಿದೆ ಅಂದರೆ ಫುಲ್ ಸ್ಲೈಸ್ ಎಲ್ಲ ತುಂಬಾ ತೆಳುವಾಗಿ ಬರ್ತಾಯಿದೆ. ಎಷ್ಟು ಚೆನ್ನಾಗಿ ಬಂತು ಅಂದರೆ, ನನ್ನ ಮಗನಿಗೆ ಚಿಪ್ಸ್ ಅಂದರೆ ತುಂಬಾ ಇಷ್ಟ. ಸೊ ಈ ಮರ್ಗೆಣ್ಸಿನ ಚಿಪ್ಸ್ ಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ರಿಚ್ ಇನ್ ಐರನ್ ಮತ್ತು ಕ್ಯಾಲ್ಶಿಯಮ್, ಫೈಬರ್ ಎಲ್ಲ ಜಾಸ್ತಿ ಇರೋದ್ರಿಂದ ತುಂಬಾ ಒಳ್ಳೆಯದು ಮಕ್ಳಿಗೆ ಕೊಡೋದ್ರಿಂದ. ನಾವು ಈ ಟೈಮಲ್ಲಿ ತಿನ್ನೋದ್ರಿಂದನೂ ಒಳ್ಳೆಯದಾಗದೆ ನಮಗೆ. ಸೊ ಪ್ರೆಗ್ನೆಂಟ್ ವುಮೆನ್ ಕೂಡ ತಿನ್ಬೋದು, ಅಷ್ಟು ಒಳ್ಳೆಯದು ಮರಗೆಣಸು. ಸೊ ನಾನು ಈ ಒಂದು ಬಾಣಂತನ ಟೈಮಲ್ಲೂ ತಿಂತಾಯಿದ್ದೀನಿ. ನೆಕ್ಸ್ಟ್ ನೋಡಿ, ಎಣ್ಣೆ ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ. ಎಣ್ಣೆಗೆ ಹಾಕೊತಾ ಇದ್ದೀನಿ. ಎಣ್ಣೆಗೆ ಹಾಕ್ಬಿಟ್ಟು ಸಡನ್ನಾಗಿ ನಾವು ಉಪ್ಪು ಖಾರ ಹಾಕ್ಕೊಂಡ್ರೆ ಆಯಿತು. ನಮಗೆ ಎಷ್ಟು ಹದವಾಗಿ ಬೇಕೋ ಅಷ್ಟು ಉಪ್ಪು ಖಾರ ಹಾಕ್ಕೊಂಡ್ರೆ ಮುಗೀತು, ಚಿಪ್ಸ್ ರೆಡಿ ಆಯಿತು. ನಾವು ಆರಾಮಾಗಿ ಮನೆಯಲ್ಲೇ ಮಾಡಿಟ್ಕೊಂಡು ಸ್ಟೋರ್ ಮಾಡ್ಕೊಬೋದು. ಸೊ ಫ್ರೆಂಡ್ಸ್, ಆಗಲೇ ಹೇಳಿದ್ನಲ್ಲ, ತುಂಬಾ ಪ್ರೋಟೀನ್ ಕಂಟೆಂಟ್ ಇದೆ ಇದರಲ್ಲಿ. ಸೊ ಆದ್ದರಿಂದ ಈ ಒಂದು ಮರ್ಗೆಣ್ಸ್ ಎಲ್ಲೇ ಸಿಕ್ಕಿದ್ರೂ ದಯವಿಟ್ಟು ಬಿಡಬೇಡಿ. ಮನೆಯಲ್ಲೇ ಪಲ್ಯನೋ ಚಿಪ್ಸೋ ಏನೋ ಮಾಡ್ಕೊಂಡು ತಿನ್ನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನನ್ನ ಮಗನಿಗೆ ಸ್ವಲ್ಪ ಉಪ್ಪು ಖಾರಕ್ಕೆಲ್ಲ ಸ್ವಲ್ಪ ಕಡಿಮೆನೇ ಬೇಕು, ಆದ್ದರಿಂದ ಹಾಕ್ಕೊತಾ ಇದ್ದೀನಿ. ಸೊ ಫೈನಾಗಿ ಬಂತು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ. ಮರ್ಗೆಣ್ಸು ಸಿಕ್ಕಿದ್ರೆ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಸೊ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.